ಹಾಯ್ ಹಲೋ ನಮಸ್ಕಾರ. ಇವತ್ತು ಲೈವ್ ಸ್ಟ್ರೀಮ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಫಸ್ಟು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಸ್ಟೋರಿಗೆ ಓಪನ್ ಮಾಡಿಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೋಬೇಕು. ನೋಡಿ ಯೂಟ್ಯೂಬ್ ಅಂತ ಸರ್ಚ್ ಮಾಡ್ಕೊಂಡಾದ ಮೇಲೆ ಓಪನ್ ಬರುತ್ತೆ ಅಲ್ವಾ, ಓಪನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಓಪನ್ ಆಗುತ್ತೆ ನೋಡಿ. ಆಮೇಲೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಬರುತ್ತೆ ನೋಡಿ. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ವಿಡಿಯೋ ಶಾರ್ಟ್ಸ್ ಲೈವ್ ಅಂತ, ನಾನು ಲೈವ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನಿಮ್ಮದು 50ಕ್ಕಿಂತ ಮೇಲೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನೀವು ಲೈವ್ನ ಸ್ಟಾರ್ಟ್ ಮಾಡ್ಬೋದು ನೋಡಿ ಮಾಡಲಿಕ್ಕೆ. ಹಾಗೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬಿಟ್ಟು ಈ ಥರ ಬರುತ್ತೆ ನೋಡಿ, ಓಪನ್ ಆಗುತ್ತೆ. ಹಾಗೆ ನಾನು ಇಲ್ಲಿ ಟೈಟಲ್ ಕಾಣ್ತಾ ಇದೆಯಲ್ಲ, ಫಸ್ಟು ನೀವು ಟೈಟಲ್ನ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಇಷ್ಟ ಬಂದಿದ್ದು ಟೈಟಲ್ನ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಓಂ ನಮಃ ಶಿವಾಯ ಗುಡ್ ಮಾರ್ನಿಂಗ್ ಲೈವ್ ಸ್ಟ್ರೀಮ್ ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈಗ ನೋಡಿ ಹಾಕೊಂಡಿದ್ದೀನಿ ನಾನು. ಹಾಗೆ ಇಲ್ಲಿ ಕೆಳಗಡೆ ವಿಡಿಯೋ ವಿಸಿಬಿಲಿಟಿ ಅಂತ ಇದೆ ಅಲ್ವಾ, ಅದನ್ನ ಯಾವಾಗಲೂ ಪಬ್ಲಿಕಲ್ಲೇ ಇಟ್ಕೋಬೇಕು ನೋಡಿ. ಅಲ್ಲಿ ಪಬ್ಲಿಕಲ್ಲಿ ಇಟ್ಕೊಂಡಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಆಡಿಯನ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ನೋ ಇಟ್ಸ್ ನಾಟ್ ಫಾರ್ ಕಿಡ್ಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಹಾಗೆ ಕೆಳಗಡೆ ಏಜ್ ಲಿಮಿಟೆಡ್ಸ್ ಕೇಳಿರುತ್ತೆ. ಸೊ ಅಬೋ 80 ಅವರಿಗೆ ಏಜ್ ಲಿಮಿಟ್ಸ್ ಇಲ್ಲ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು ನೋಡಿ. ಹಾಗೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಇದೆ ಗೋ ಲೈವ್ ಟುಗೆದರ್ ಅಂತ. ಇದು ಹೊಸ ಆಪ್ಷನ್ ನೋಡಿ. ಇಬ್ಬರು ಸೇರಿ ಲೈವ್ ಮಾಡಬೇಕಾದ್ರೆ ಗೋ ಟುಗೆದರ್ ಲೈವ್ ಅಂತ ಮಾಡ್ಕೋಬೋದು. ಹಾಗೆ ನೆಕ್ಸ್ಟು ಲೊಕೇಶನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ನೋಡಿ. ನೀವು ಯಾವ ಊರಲ್ಲಿ ಇರ್ತೀರ ಆ ಊರಿಂದು ಲೊಕೇಶನ್ನ ಆ್ಯಡ್ ಮಾಡ್ಕೋಬೇಕು. ಹಾಗೆ ಇವೆಲ್ಲ ಯೂಸ್ ಇಲ್ಲ ನೋಡಿ. ನೆಕ್ಸ್ಟ್ ಲಾಸ್ಟ್ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಒಳಗೆ ಸೆಟ್ ಮಾಡ್ಕೋಬೇಕು ನೋಡಿ. ನೋಡಿ ಅಲೋ ಚಾರ್ಟ್ಸ್ ಇದೆ ಅಲ್ವಾ, ಅವನ್ನೆಲ್ಲ ಸೆಟ್ ಮಾಡ್ಕೋಬೇಕು. ಎಲ್ಲ ಸೆಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕಾಣ್ತಾ ಇದೆ ಅಲ್ವಾ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಅವು ತಮ್ಲೈನ್ ಕೇಳುತ್ತೆ ನೋಡಿ. ತಮ್ಲೈನ್ ಇಲ್ಲಿ ಪೆನ್ಸಿಲ್ ಮೇಲೆ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ತಮ್ಲೈನ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ. ಈಗ ನೋಡಿ ನಾನು ನನ್ನ ಮಗನ ಫೋಟೋನ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ತಮ್ಲೈನಿಗೆ ನೋಡಿ. ಸೆಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಬಟನ್ ಬರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೋಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈಗ ನೋಡಿ ಲೈವ್ ಸ್ಟ್ರೀಮ್ ಓಪನ್ ಆಯಿತು ನೋಡಿ. ಓಪನ್ ಆಯಿತು, ಪ್ರೊಸೆಸ್ ಆಗ್ತಾ ಇದೆ ನೋಡಿ. ಇದು ಈ ಥರ ನೋಡಿ ಲೈವ್ ಬರೋದು ನೋಡಿ. ಇದು ಲೈವ್ನ ಬರೋದಕ್ಕೆ ಪ್ರೋಸೆಸ್ ನೋಡಿ. ಇದು ಟೈಮಿಂಗ್ಸ್ ತೋರಿಸ್ತಾ ಇದೆ, ಎಷ್ಟು ಗಂಟೆ ನೀವು ಮಾಡ್ತಾ ಇದ್ದೀರಾ ಅಂತ. ಹಾಗೆ ಇಲ್ಲಿ ನೋಡಿ ನೀವು ಲೈವ್ನ ಎಂಡ್ ಮಾಡಬೇಕಂದ್ರೆ ಇಲ್ಲಿ ಇಂಟು ಮಾರ್ಕ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇದು ನೋಡಿ ನೀವು ಎಂಡ್ ಮಾಡಬೇಕಾ ಅಂತ ಕೇಳುತ್ತೆ. ಓಕೆ ಎಂಡ್ ಅಂತ ಕೊಟ್ಟೆ ಆದಮೇಲೆ ಲೈವ್ ಅಲ್ಲಿಗೆ ಎಂಡ್ ಆಗುತ್ತೆ ನೋಡಿ. ಇದಿಷ್ಟು ಲೈವ್ ಎಂಡ್. ಡನ್ ಅಂತ ಕೊಟ್ಟಾದ್ಮೇಲೆ ಪೂರ್ತಿ ಪ್ರೊಸೆಸ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಬರುತ್ತೆ ಅಲ್ವಾ, ಇಲ್ಲಿಗೆ ಬರುತ್ತೆ, ಪ್ರೊಸೆಸ್ ಆಗ್ತಾ ಹೋಗುತ್ತೆ ನೋಡಿ. ನೀವು ಲೈವ್ ಮಾಡಿದ್ದು ಈ ಥರ ನೋಡಿ. ಲೈವ್ ಮಾಡೋದು ಅಂದರೆ ಈ ಥರ ಲೈವ್ ಮಾಡಬೇಕು. ನಮ್ಮ ಇನ್ಫಾರ್ಮೇಷನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋನ ಪೂರ್ತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.